ವಿಧಾನಸಭೆಯಲ್ಲಿ ರಾಸಲೀಲೆಯ ಸಿಡಿಯ ಚರ್ಚೆ ಮಾಡೋದಿಲ್ಲವೇ? ಅಹಿಂದ ರಾಮಯ್ಯನಿಗೇಕೆ ನಾಯಕ ಜನಾಂಗದ ಮೇಲೆ ಇಷ್ಟು ಪ್ರೀತಿ? ಸತ್ಯ ಸಾಬೀತಾಗೋ ತನಕ ಸಿದ್ದು ಸಿಡಿ ಚರ್ಚೆ ಆರಂಭಿಸೋದೇ ಇಲ್ವೇ? ರಮೇಶ್ ಜಾರಕಿಹೊಳಿ ಮೇಲೆ ರಾಸಲೀಲೆಯ ಆರೋಪ ಕೇಳಿ ಬಂದಿದೆ. ಕೆಲಸ ಕೇಳಿಕೊಂಡು ಬಂದಿದ್ದ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಆಪಾದನೆ ಸಾಹುಕಾರ್ ಮೇಲಿದೆ. ಅಧಿವೇಶನದ ಹೊತ್ತಿಗೆ ರಮೇಶ್ ಜಾರಕಿಹೊಳಿಗೆ ಬಹುದೊಡ್ಡ ಅಪಮಾನ ಮಾಡಬೇಕು ಅಂತ ಕಾಂಗ್ರೆಸ್, ಜೆಡಿಎಸ್ ಹಾಗೂ ಬಿಜೆಪಿಯ ಒಂದಷ್ಟು ನಾಯಕರು ಪ್ಲಾನ್ ಮಾಡಿದ್ದರು ಎನ್ನಲಾಗುತ್ತಿದೆ. ಇಂಥ ಪ್ಲಾನ್ ಆಲ್ಮೋಸ್ಟ್ ವರ್ಕೌಟ್ ಆಗಿದ್ದರೂ ಸಹ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತ್ರ ವಿಧಾನಸಭೆಯಲ್ಲಿ ರಮೇಶ್ ರದ್ದು ಎನ್ನಲಾಗುತ್ತಿರೋ ರಾಸಲೀಲೆಯ ಸಿಡಿ ಬಗ್ಗೆ ಚರ್ಚೆಯನ್ನೇ ಆರಂಭಿಸಿಲ್ಲ. ಇದು ಯಾಕೆ ಗೊತ್ತಾ? ಸಿದ್ದರಾಮಯ್ಯ ಅನ್ನೋ ಅಹಿಂದ ರಾಮಯ್ಯ ಸಿಡಿ ಸತ್ಯ ಸಾಬೀತಾಗೋ ತನಕ ಕಾಯುತ್ತಿದ್ದಾರಾ, ಇಲ್ಲವೇ ನಾಯಕ ಸಮುದಾಯದ ರಮೇಶ್ ಹನಿ ಟ್ರಾಪ್ಗೆ ಗುರಿ ಆಗಿರಬಹುದು ಅಂತ ಸತ್ಯಕ್ಕಾಗಿ ಕಾಯ್ತಿದ್ದಾರಾ? ನಾಯಕ ಸಮುದಾಯದ ಮೇಲೆ ಅಹಿಂದ ರಾಮಯ್ಯನಿಗಿರೋ ಅಭಿಮಾನದ ಬಿಗುಮಾನಕ್ಕೆ ಸೈಲೆಂಟ್ ಆಗಿದ್ದಾರಾ? ಯಡಿಯೂರಪ್ಪ ಹಾಗೂ ಸಿದ್ದರಾಮಯ್ಯ ನಡುವಿನ ಸ್ನೇಹದ ಕಾರಣಕ್ಕೆ ಸಿಡಿ ಚರ್ಚೆ ಆಗ್ತಿಲ್ವಾ? ಇಂಥ ಹಲವು ಪ್ರಶ್ನೆಗಳಿಗೆ ಉತ್ತರ ಏನು ಗೊತ್ತಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಅಧಿವೇಶನದಲ್ಲಿ ಸಿದ್ದರಾಮಯ್ಯರಿಂದ ಸಿಡಿ ಪ್ರಕರಣ ಚರ್ಚೆ ಸಾಧ್ಯತೆ ಕಡಿಮೆ. ಹೌದು, ಆಡಳಿತ ಪಕ್ಷವನ್ನು ಮುಜುಗರಕ್ಕೆ ಸಿಲುಕಿಸುವ ಅಥವಾ ಗೋಳು ಹೊಯ್ದುಕೊಳ್ಳುವ ಅವಕಾಶವನ್ನ ಯಾವತ್ತೂ ಕಳೆದುಕೊಳ್ಳದ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ರಮೇಶ್ ಜಾರಕಿಹೊಳಿ ಅವರ ಸಿಡಿ ವಿಚಾರದಲ್ಲಿ ಮಾತ್ರ ಬೇರೆಯೇ ಲೆಕ್ಕ ಹಾಕಿದ್ದಾರೆ. ಇದೇ ಸೋಮವಾರದಂದು ಮುಂಗಡ ಪತ್ರ ಮಂಡನೆಯಾಗಲಿದೆ. ಆ ನಂತರ ರಮೇಶ್ ಜಾರಕಿಹೊಳಿ ಅವರ ಸಿಡಿ ವಿಚಾರ ಬಿಟ್ಟು ಬೇರೆ ಎಲ್ಲ ವಿಚಾರಗಳನ್ನ ಎತ್ತಿಕೊಂಡು ಆಡಳಿತ ಪಕ್ಷಕ್ಕೆ ಮುಜುಗರ ಉಂಟು ಮಾಡಲು ನಿರ್ಧರಿಸಿದ್ದಾರೆ. ಈ ತಂತ್ರದ ಭಾಗವಾಗಿ ಮುಂಬಯಿಗೆ ಹೋಗಿ ಬಂದ ಉಳಿದ ನಾಯಕರ ಸಿಡಿ ವಿಚಾರ ಎತ್ತಿಕೊಂಡು ಆಡಳಿತ ಪಕ್ಷಕ್ಕೆ ಮುಜುಗರ ಉಂಟು ಮಾಡುವ ಪಟ್ಟು ಇದೆ ಎಂದು ವಿರೋಧ ಪಕ್ಷ ಕಾಂಗ್ರೆಸ್ಸಿನ ಮೂಲಗಳು ತಿಳಿಸಿವೆ. ಆದರೆ ಸಾಹುಕಾರ್ ಕುಟುಂಬದ ಹಿರಿಯ ನಾಯಕ ಸತೀಶ್ ಜಾರಕಿಹೊಳಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡಿ ರಮೇಶ್ ಜಾರಕಿಹೊಳಿ ಸಿಡಿ ವಿಚಾರ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆಗೆ ಎತ್ತಿಕೊಳ್ಳಬೇಡಿ ಎಂದು ವಿನಂತಿಸಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈ ವಿಚಾರವನ್ನು ಬಿಟ್ಟು ಬೇರೆ ಮಂತ್ರಿಗಳ ವಿಚಾರ ಎತ್ತಿಕೊಳ್ಳುವ ಸಾಧ್ಯತೆ ಇದೆ. ರಮೇಶ್ ವಿರುದ್ಧ ಚರ್ಚೆಯನ್ನೇ ಮಾಡೋದಿಲ್ಲವೇ ಅಹಿಂದ ರಾಮಯ್ಯ? ಸಿದ್ದರಾಮಯ್ಯ ಅವರ ಆಪ್ತ ಮತ್ತು ರಮೇಶ್ ಜಾರಕಿಹೊಳಿ ಅವರ ಸೋದರ ಸತೀಶ್ ಜಾರಕಿಹೊಳಿ ಗುರುವಾರ ರಾತ್ರಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ ಜೊತೆ ಸುದೀರ್ಘವಾಗಿ 1 ತಾಸಿಗಿಂತಲೂ ಹೆಚ್ಚು ಮಾತನಾಡಿದ್ದಾರೆ. ಅವರು ಸಿದ್ದರಾಮಯ್ಯ ಅವರಿಗೆ ವಿನಂತಿ ಮಾಡಿದ್ದಾರೆ, ತಾವು ದಯವಿಟ್ಟು ಹೇಗಾದರೂ ಮಾಡಿ ಈ ವಿಚಾರವನ್ನು ವಿಧಾನಸಭೆಯಲ್ಲಿ ಎತ್ತಬೇಡಿ. ಇದರಿಂದ ಇಡೀ ಜಾರಕಿಹೊಳಿ ಕುಟುಂಬಕ್ಕೆ ತುಂಬಾ ಮುಜುಗರ ಉಂಟಾಗುತ್ತದೆ. ರಮೇಶ್ ಬಿಜೆಪಿಯಲ್ಲಿ ಇದ್ದಾರೆ, ಸತೀಶ್ ಕಾಂಗ್ರೆಸ್ನಲ್ಲಿ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಹೇಳಿರುವಂತೆ ರಮೇಶ್ ತಮ್ಮ ಕುಟುಂಬದ ಯಾರ ಮಾತನ್ನು ಕೇಳುವುದಿಲ್ಲ, ತಮಗೂ ಅವರಿಗೂ ರಾಜಕೀಯ ಸಂಬಂಧ ಇಲ್ಲ. ಆದರೆ ಅವರೇ ಹೇಳುವಂತೆ ಈ ಸಿಡಿ ಪ್ರಕರಣ ಇಡೀ ಕುಟುಂಬಕ್ಕೆ ಮುಜುಗರ ಉಂಟು ಮಾಡುವಂತಾಗಿದೆ ಎಂಬುದನ್ನು ಒಪ್ಪಿಕೊಂಡಿದ್ದಾರೆ. ಭದ್ರಾವತಿ ಶಾಸಕ ಸಂಗಮೇಶ್ ವಿಚಾರವೇ ದೊಡ್ಡ ಚರ್ಚೆ ಆಗಿದ್ದ ಹೇಗೆ ಗೊತ್ತಾ? ಸತೀಶ್ ಜಾರಕಿಹೊಳಿ ಮಾತನಾಡಿ ವಿನಂತಿ ಮಾಡಿದ ನಂತರ ಸಿದ್ದರಾಮಯ್ಯ ಮನಸ್ಸು ಬದಲಾವಣೆ ಮಾಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಈಗ ಸಿದ್ದರಾಮಯ್ಯ ಮಾಡಿರುವ ತಂತ್ರದ ಪ್ರಕಾರ 2 ಮುಖ್ಯ ವಿಚಾರಗಳನ್ನಿಟ್ಟುಕೊಂಡು ಅವರು ಆಡಳಿತ ಪಕ್ಷಕ್ಕೆ ಮುಜುಗರ ಉಂಟು ಮಾಡಲು ತಯಾರಾಗುತ್ತಿದ್ದಾರೆ ಎನ್ನಲಾಗುತ್ತಿದೆ. ಅಷ್ಟಕ್ಕೂ ಯಾವುದು ಆ 2 ವಿಚಾರ ಅಂತೀರಾ? ಮೊದಲನೆಯ ವಿಷಯ ಭದ್ರಾವತಿ ಶಾಸಕ ಸಂಗಮೇಶ್ ಅವರ ಮಗನನ್ನ ಬಂಧಿಸಿರುವ ವಿಚಾರ. ಶನಿವಾರ ಬೆಳಿಗ್ಗೆ ಅವರ ಮಗನ ಬಂಧನ ಆಗಿರುವ ಹಿನ್ನೆಲೆಯಲ್ಲಿ ಇದನ್ನ ಎತ್ತಿಕೊಳ್ಳುವಂತೆ ಕಾಣುತ್ತಿದೆ. ಅದೇ ರೀತಿ 6 ಜನ ಮಂತ್ರಿಗಳು ನ್ಯಾಯಾಲಯದ ಮೆಟ್ಟಿಲು ಏರಿರುವುದನ್ನ ಎತ್ತಿಕೊಂಡು ಆಡಳಿತ ಪಕ್ಷ ಬಿಜೆಪಿಗೆ ಮುಖಭಂಗ ಮಾಡುವ ತಂತ್ರಗಾರಿಕೆಯಲ್ಲಿ ಅವರಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ನಾಯಕ ಸಮುದಾಯದ ಬಗೆಗಿನ ಅಭಿಮಾನ ತೋರಿಸ್ತಾರ ಹುಲಿಯ? ಹೌದು,
ಸಿದ್ದರಾಮಯ್ಯ ಅನ್ನೋ ಅಹಿಂದ ರಾಮಯ್ಯನಿಗೆ ಮಹರ್ಷಿ ವಾಲ್ಮೀಕಿ ಅಂದ್ರೆ ಪಂಚಪ್ರಾಣ. ಇದೇ ಕಾರಣಕ್ಕೆ ಅಧಿಕೃತವಾಗಿ ಸಿಎಂ ಆಗಿದ್ದ ಸಿದ್ದು ವಾಲ್ಮೀಕಿ ಜಯಂತಿಯನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಘೋಷಿಸಿದ್ರು. ಅಷ್ಟೇ ಅಲ್ಲ, ವಾಲ್ಮೀಕಿ ಜಯಂತಿಗೆ ರಜೆಯನ್ನು ಘೋಷಿಸಿದ್ರು. ಎಲ್ಲಕ್ಕಿಂತಲೂ ಮಿಗಿಲಾಗಿ ತಮ್ಮ ಬಲಗೈ ಬಲವೇ ಆಗಿರೋ ಸತೀಶ್ ಸಿದ್ದು ವಿಜಯದ ಸಕ್ಸಸ್ನ ಒಂದು ಭಾಗ ಅಂದ್ರೂ ತಪ್ಪಾಗೋದಿಲ್ಲ. ಹಾಗಾಗಿಯೇ ನಾಯಕ ಸಮಾಜದ ಬಗ್ಗೆ ತಮಗಿರುವ ವಿಶ್ವಾಸವನ್ನ ಸಿದ್ದು ಮತ್ತೆ ತೋರಿಸೋ ಕೆಲಸ ಮಾಡುತ್ತಿದ್ದಾರೆ ಎನ್ನಲಾಗುತ್ತಿದೆ. ರಮೇಶ್ ಪಕ್ಷ ಬಿಟ್ಟು ಹೋದ ಬಳಿಕ ನಾಯಕ ಸಮಾಜ ಕಾಂಗ್ರೆಸ್ ಕೈಬಿಟ್ಟಿದೆ ಎಂಬುದು ಕಳೆದ 2 ಚುನಾವಣೆಯ ಫಲಿತಾಂಶವನ್ನ ನೋಡಿದಾಗ ದೃಢಪಟ್ಟಿದೆ. ಬಿಜೆಪಿಯ ಮತ್ತೊಬ್ಬ ನಾಯಕ ಬಿ ಶ್ರೀರಾಮುಲು ತರಹ ಜಾರಕಿಹೊಳಿ ಕುಟುಂಬದ ರಾಜಕಾರಣಿಗಳನ್ನು ಸಹ ನಾಯಕ ಜನಾಂಗದ ಪ್ರಮುಖ ನಾಯಕರು ಎಂದು ಗುರುತಿಸಿರುವ ಹಿನ್ನೆಲೆಯಲ್ಲಿ ಈ ತಂತ್ರ ಮಾಡಲಾಗಿದೆ ಎನ್ನಲಾಗುತ್ತಿದೆ. ರಮೇಶ್ಗಾಗಿಯೇ ಒನ್ ನೇಷನ್ ಒನ್ ಎಲೆಕ್ಷನ್ ಗಲಾಟೆ ನಡೀತಿದ್ಯಾ? ಹೌದು, ಕಳೆದ ಗುರುವಾರ ಪ್ರಾರಂಭವಾದ ಅಧಿವೇಶನದ ಮೊದಲ 2 ದಿನ ಒಂದು ದೇಶ ಒಂದೇ ಚುನಾವಣೆ ಬಗ್ಗೆ ಚರ್ಚೆ ನಡೆಯುವುದಿತ್ತು. ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆ ಕುರಿತು ಮೊದಲೇ ಸುತ್ತೋಲೆ ಹೊರಡಿಸಿ ಸದಸ್ಯರಿಗೆ ತಯಾರಾಗಿ ಬರಲು ಹೇಳಿದ್ದರು. ಆದರೆ ಕಾಂಗ್ರೆಸ್ ಮಾತ್ರ ಇದಕ್ಕೆ ಅವಕಾಶ ನೀಡಬಾರದು ಎಂಬ ನಿರ್ಧಾರದೊಂದಿಗೆ ಸದನಕ್ಕೆ ಬಂದಿತ್ತು. ಆ ವಿಷಯ ಚರ್ಚೆ ಮಾಡಲು 2 ದಿನ ಮೀಸಲಿಡಲಾಗಿತ್ತು. ಆದರೆ 2 ದಿನ ಕಾಂಗ್ರೆಸ್ ಪಕ್ಷ ಧರಣಿ ಮಾಡಿದ್ದರಿಂದ ಆ ವಿಚಾರದ ಕುರಿತು ಸದನದಲ್ಲಿ ಚರ್ಚೆ ಮಾಡಲು ಆಗಲಿಲ್ಲ. ಇದೆಲ್ಲವನ್ನೂ ಸಹ ರಮೇಶ್ ಸಿಡಿಯ ಬಗ್ಗೆ ಚರ್ಚೆ ನಡೆಸುವ ಬದಲು ಪರ್ಯಾಯ ವಿಷಯಗಳಾಗಿ ಆರಿಸಿಕೊಳ್ಳಲಾಗಿದೆ. ಯಾಕಂದ್ರೆ ರಮೇಶ್ ವಿರುದ್ಧ ಇವತ್ತು ಸಿಡಿ ಷಡ್ಯಂತ್ರ ಮಾಡಿರೋದು ಒಕ್ಕಲಿಗ ಸಮುದಾಯದ ಇಬ್ಬರು ಬಲಿಷ್ಠ ನಾಯಕರು ಎನ್ನಲಾಗುತ್ತಿದೆ. ಒಕ್ಕಲಿಗರ ನೇತೃತ್ವದ ಸರ್ಕಾರವನ್ನ ಕಿತ್ತೊಗೆದ ಕೋಪದಲ್ಲೇ ಆ ನಾಯಕರು ರಮೇಶ್ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ಹನಿ ಟ್ರಾಪ್ ಮಾಡಿಸಿರಬಹುದು ಅನ್ನೋ ಚರ್ಚೆಯು ಜೋರಿದೆ. ಅದಕ್ಕಿಂತಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಹಾಗೂ ಯಡಿಯೂರಪ್ಪ ಈ ಕ್ಷಣ ಒಂದಾಗಿ ಸಿಡಿ ಹಿಂದಿನ ಸತ್ಯ ಹುಡುಕಿಸೋ ಕೆಲಸಕ್ಕೆ ವೇಗ ನೀಡಿದ್ದಾರೆ. ನಿಜಕ್ಕೂ ರಮೇಶ್ ಜಾರಕಿಹೊಳಿ ಈ ವಿಚಾರದಲ್ಲಿ ತಪ್ಪು ಮಾಡಿದ್ರೆ ಸೂಕ್ತ ಶಾಸ್ತಿ ಮಾಡುವ ಲೆಕ್ಕಾಚಾರದಲ್ಲೂ ಇದ್ದಾರೆ. ಒಂದು ವೇಳೆ ಹನಿ ಟ್ರಾಪ್ಗೆ ನಿಜಕ್ಕೂ ಒಳಗಾಗಿದ್ರೆ ದಮನಿತ ಸಮುದಾಯದ ರಮೇಶ್ ಭವಿಷ್ಯ ಬದಲಿಸೋ ಕೆಲಸವನ್ನ ಸಿದ್ದು ಬಿಎಸ್ವೈ ಮಾಡೋಕೆ ಮುಂದಾಗಿದ್ದಾರೆ ಎನ್ನಲಾಗುತ್ತಿದೆ. ನೀವೇ ಹೇಳಿ, ಸಿದ್ದರಾಮಯ್ಯ ನಿಜಕ್ಕೂ ಅಹಿಂದ ರಾಮಯ್ಯನಲ್ಲವೇ? ರಮೇಶ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಒಂದು ವೇಳೆ ಹನಿ ಟ್ರಾಪ್ಗೆ ಒಳಗಾಗಿದ್ರೆ ಸಾಹುಕಾರ್ ಪಾಡೇನು? ನಾಯಕ ಸಮುದಾಯದ ಲೀಡರ್ ವೇಗವಾಗಿ ಬೆಳೆಯೋದೇ ತಪ್ಪ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.